ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯು ಸರ್ಕಾರಿ ನೌಕರರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದು, ಬಡಾವಣೆ, ಖಾಲಿ ನಿವೇಶನ, ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ತ್ಯಾಜ್ಯಗಳನ್ನು ಸಂಘದಲ್ಲಿ ಸೂಕ್ತ ವೇದಿಕೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು. ಸಂಘವು ಸರ್ಕಾರಿ ನೌಕರರ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯಾವುದೇ ಸರ್ಕಾರಿ ನೌಕರರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಗೃಹ ನಿರ್ಮಾಣ ಮಂಡಳಿ ಕಾರ್ಯನಿರ್ವಹಿಸುತ್ತದೆ ಎಂದು ತಾಲೂಕು ಪಂಚಾಯಿತಿ ಇಒ ಆನಂದ್ ರವರು ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ 41ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಅಲ್ಪ ಸ್ವಲ್ಪ ಲೋಪದೋಷಗಳನ್ನು ಯಾವುದೇ ಬಡಾವಣೆ ನಿವೇಶನಗಳನ್ನು ಹೊಂದಿದ್ದಲ್ಲಿ ಅದನ್ನು ನಿರ್ದಿಷ್ಟ ಕಾಲಮಿತಿಯೊಳಗೆ ಪರಿಹರಿಸಬೇಕೆಂದರು. ಎಲ್ಲ ನೌಕರರಿಗೂ ನ್ಯಾಯ ದೊರಕಿಸಿಕೊಡುವುದು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯ ಮುಖ್ಯ ಧ್ಯೇಯವೆಂದರು. ಬಿಒ ಉಮಾದೇವಿ ಮಾತನಾಡಿ, ಸರ್ಕಾರಿ ಗೃಹ ನಿರ್ಮಾಣ ಸಂಘವು ತನ್ನ ಇತಿಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಂಘವು ಅವಿಭಜಿತ ಜಿಲ್ಲೆಯಲ್ಲಿ ಅತಿ ದೊಡ್ಡ ಸಂಘವಾಗಿ ಮಾರ್ಪಟ್ಟಿದ್ದು, ಸರ್ಕಾರಿ ನೌಕರರ ನಿವೇಶನ ಹಾಗೂ ಬಡಾವಣೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತದೆ ಎಂದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನ್ರೆಡ್ಡಿ ಮಾತನಾಡಿ, ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದರೂ ಸಂಘದ ಮೇಲಿನ ಆರೋಪ ಮಾತ್ರ ತಪ್ಪುವುದಿಲ್ಲ. ಚಿಂತಾಮಣಿಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘ ತಾಲೂಕು ಮಟ್ಟದಲ್ಲಿ ಮಾತ್ರವಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದು, 6,912 ಸದಸ್ಯರನ್ನು ಹೊಂದಿದ್ದು, ಜಿಲ್ಲೆಯಲ್ಲಿ ಅತಿ ದೊಡ್ಡ ಸಂಘವಾಗಿ ಹೊರಹೊಮ್ಮಿದೆ ಎಂದರು. ಪ್ರಸ್ತುತ ಸಂಘದ ಅಧ್ಯಕ್ಷರು ಸರ್ಕಾರಿ ಗೃಹ ನಿರ್ಮಾಣ ಸಂಘದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನೌಕರರ ಜೀವನ ಸುಸ್ಥಿರವಾಗಿ ನಡೆಯಲು ನೆರವಾಗಬೇಕೆಂದರು. 2023-24ನೇ ವಾರ್ಷಿಕ ಸಾಮಾನ್ಯ ಸಭೆ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡಲಾಯಿತು. ತಾತ್ಕಾಲಿಕ ಜಮಾ ಖರ್ಚು ಅನುಮೋದಿಸಿ ಅಂಗೀಕರಿಸುವುದು. 2024-25ನೇ ಸಾಲಿಗೆ ಅಂದಾಜು ಬಜೆಟ್ ಮಂಜೂರು ವಿಚಾರ. 2024-25ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕ, ಉದ್ದೇಶಿತ ಬಡಾವಣೆ ನಿರ್ಮಾಣದ ಬಗ್ಗೆ ಮಂಡನೆ ಮತ್ತು ಸಾಮಾನ್ಯ ಸಭೆಯ ಅನುಮೋದನೆ, ಸಂಘದ ಖಾಲಿ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರನ್ನು ನೇಮಿಸುವ ವಿಚಾರ ಮಂಡನೆ ಮತ್ತು ಸಾಮಾನ್ಯ ಸಭೆಯ ಅನುಮೋದನೆ, ಸಂಘದ ಉಪನಿಯಮಗಳ ತಿದ್ದುಪಡಿ ಮಂಡನೆ ಮತ್ತು ಸಾಮಾನ್ಯ ಸಭೆಗೆ ಅನುಮೋದನೆ ಮತ್ತಿತರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಪಿ. ಪ್ರಕಾಶ್ ರೆಡ್ಡಿ, ಉಪಾಧ್ಯಕ್ಷ ದೇವಮ್ಮ, ನಿರ್ದೇಶಕರುಗಳಾದ ವಿ. ಗಂಗಲಪ್ಪ, ವಿ. ಶಂಕರ್ ರೆಡ್ಡಿ, ಡಿ. ವಿ. ವೆಂಕಟಚಲಪತಿ, ಈಶ್ವರ್ ರೆಡ್ಡಿ, ಕೃಷ್ಣಾರೆಡ್ಡಿ, ಚಕ್ರಪಾಣಿ, ಚೇತನ್, ಜಯರಾಮ್ ರೆಡ್ಡಿ, ಪ್ರಭಾವತಮ್ಮ, ಸಿ. ಕೆ. ಬಾಬು, ಮಸ್ತಾನ್ ವಲಿ, ವಿಜಯಕುಮಾರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ. ರಮಣಪ್ಪ, ಚಂದ್ರಮ್ಮ, ವಿ. ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 40ನೇ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮ ಈಗಾಗಲೇ ಆರಂಭವಾಗಿದೆ. ಪ್ರತಿ ವರ್ಷ ಚಿಂತಾಮಣಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯಿಂದ ವಾರ್ಷಿಕ ಸಭೆಯನ್ನ ಆಯೋಜನೆ ಮಾಡಿ ತಮ್ಮ ವರ್ಷದಲ್ಲಿ ಏನೇನು ಖರ್ಚು ವೆಚ್ಚಗಳಾಗಿದೆ, ಏನು ಆದಾಯ ಬಂದಿದೆ, ಅವೆಲ್ಲವನ್ನ ಅಂಕಿ ಅಂಶಗಳ ಸಮೇತ ತಮ್ಮ ಸದಸ್ಯರ ಮುಂದೆ ಮಂಡಿಸುತ್ತಾ ಅವರ ಸಹಕಾರವನ್ನು ಕೋರ್ತಾ ಆ ಸಂಘದ ಏಳಿಗೆಗಾಗಿ, ಸಂಘದ ಪುರೋಗತಿಗಾಗಿ ನಿರಂತರವಾಗಿ ಸಂಘದ ಎಲ್ಲ ಸದಸ್ಯರು ಶ್ರಮಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಬಂದಿರ್ತಕ್ಕಂಥದ್ದೇ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಸದಸ್ಯರೇ, ಸಹಕಾರ ಸಂಘ ಅಂತಂದಾಗ ಎಲ್ಲೂ ಸಹ ಸಮರ್ಪಕವಾಗಿ ನಡೀತದೆ ಅಂತ ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವರು ಅನ್ಕೊಳ್ತಾ ಇರ್ತಾರೆ, ಏನಪ್ಪ ಭಾಷೆ ಸಿಗ್ತಾ ಇದೆ, ಬೇಡ್ತಾ ಇದ್ದಾರೆ ಅಂತಾರೆ. ಇಲ್ಲ, ಏನು ನೈಜತೆ ಇರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದೇ ನನ್ನ ಹೃದಯ. ಸಹಕಾರ ಸಂಸ್ಥೆಗಳಲ್ಲಿ, ಕೋಪರೇಟಿವ್ ಸೊಸೈಟಿಗಳಲ್ಲಿ ಎಲ್ಲಿ ಆರ್ಥಿಕ ಚಟುವಟಿಕೆ ಇರ್ತದೆ ಅಲ್ಲೆಲ್ಲ ಸ್ವಲ್ಪ ಒಂದು ವ್ಯತ್ಯಾಸಗಳು ಇರ್ತಕ್ಕಂಥದ್ದೇ. ಎಷ್ಟೇ ಪ್ರಾಮಾಣಿಕತೆಯಿಂದ ಮಾಡಲು ಸಹ ಸಂಶಯಕ್ಕೆ ಅಲ್ಲಿ ಅವಕಾಶ ಇರ್ತಕ್ಕಂಥದ್ದು ಸಹಜ ಇರ್ತಕ್ಕಂತಹ ಪ್ರಕ್ರಿಯೆನೇ. ಅದೇ ರೀತಿ ಇನ್ನೂ ಅಲ್ಪ ಸ್ವಲ್ಪ ಪ್ರತಿಕ್ರಿಯೆಗಳು ವಾದವಾದಗಳು ಇರ್ತಕ್ಕಂಥ ಸಾಮಾನ್ಯ ಅಂತ ಹೇಳಿ ಭಾವಿಸ್ತಾ ನಾವೆಲ್ಲರೂ ಸಹ ಅದನ್ನ ಸರಿದೂಗಿಸ್ಕೊಂಡು, ನೀವು ಒಬ್ಬ ಉತ್ತಮ ರೈತ ಅಂದರೆ ಸರ್ಕಾರ ನಮ್ಮ ಈಸು ಆನಂದ್ ಸರ್ ಅವರು ಕೃಷಿ ಇಲಾಖೆಗಳಿಂದ ಆದರ್ಶ ರೈತ, ಉತ್ತಮ ರೈತ ಅಂತ ಹೇಳಿ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿರ್ತೀವಿ. ಅವರು ಟೊಮೆಟೊ ಬೆಳೆದಿದ್ದಾರೆ, ಉತ್ತಮವಾಗಿ ಟೊಮೆಟೊನ ಬೆಳೆದಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಉತ್ತಮ ಆದರ್ಶ ರೈತ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅಂತ ಆದರ್ಶ ರೈತನ ಬೆಳೆದಿರ್ತಕ್ಕಂಥ ಟೊಮೆಟೊ ತೋಟದಲ್ಲೂ ಸಹ ಒಂದು ಹುಳು ಇದ್ದೇ ಇರ್ತದೆ. ಅದನ್ನು ಸಹ ಹುಡುಗಿಲ್ಲ ಇರೋದಿಲ್ಲ. ಅವರ ಆದರ್ಶ ರೈತ ಅಂತ ಸರ್ಟಿಫಿಕೇಟ್ ಇದೆ. ಹಂಗೆ ಎಷ್ಟೇ ಪ್ರಾಮಾಣಿಕತೆಯಿಂದ ಸಣ್ಣ
ಸದಸ್ಯರು ಮಾಡ್ತಾ ಇದ್ರು ಸಹ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿರ್ತದೆ. ಅದನ್ನ ನಾವು ಸಲಹೆ ಸೂಚನೆಗಳನ್ನ ಕೊಟ್ಟು ಈ ಸಂಘವನ್ನ, ಯಾಕಂದ್ರೆ ಈ ಸಂಘ ಕೇವಲ ಚಿಂತಾಮಣಿ ಅಷ್ಟೇ ಅಲ್ಲ, ಅದರ ವ್ಯಾಪ್ತಿ, ಅದರ ವಿಸ್ತರಣೆ. ಯಾಕಂದ್ರೆ ಯಾವುದೇ ಒಂದು ಸರ್ಕಾರ ಸಂಸ್ಥೆಯ ವ್ಯಾಪ್ತಿ ಕೇವಲ ತಾಲೂಕಿಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಚಿಂತಾಮಣಿಯ ಗೃಹ ನಿರ್ಮಾಣ ಮಂಡಳಿಯ ಸಂಘದ ಕಾರ್ಯಚಟುವಟಿಕೆಗಳ ವ್ಯಾಪ್ತಿ ಚಿಂತಾಮಣಿಯ ಗಡಿಯನ್ನ ದಾಟಿ ಜಿಲ್ಲೆಯನ್ನು ವ್ಯಾಪಿಸಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಅಂತೇಳಿ, ಅತ್ಯಂತ ಒಂದು ಶ್ಲಾಘನೀಯವಾದ ವಿಚಾರ ಅಂತ ಹೇಳಿಕೆ ಬಯಸ್ತೀವಿ. ಪ್ರಾಮಾಣಿಕವಾಗಿ ಅಥವಾ ಟೀಚಿಂಗ್ ಪೀರಿಯಡ್ ಇದ್ದಾಗ ಟೀಚರ್ಸ್ ಕರೆಕ್ಟ್ ಆಗಿ ಟೀಚಿಂಗ್ ಮಾಡ್ತಾ ಇದಾರ, ನಮ್ಮ ಮಕ್ಕಳಂತಾನೆ ಆ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡ್ತಾ ಇದಾರ. ನಾವು ಮನೆ ಬಂದು ಒಂದ್ಸಲಿ ಪ್ರಶ್ನೆ ಮಾಡಿ ಮಲಗಿದಾಗ ಒಂದ್ಸಲಿ ಪ್ರಶ್ನೆ ಮಾಡ್ಕೋಬೇಕು, ನಾನು ಇವತ್ತು ಪ್ರತಿ ಗಂಟೆಗೆ, ಪ್ರತಿ ದಿವಸಕ್ಕೆ, ಪ್ರತಿ ಕ್ಷಣಕ್ಕೆ ನಾವು ಇಷ್ಟಿಷ್ಟು ಸ್ಯಾಲರಿ ಕೊಡ್ತಾ ಹೋಗಿ ಹೋಗ್ಲಿ, ಪಾಠ ಮಾಡೋರಿಗೆ, ಅಥವಾ ಸರ್ಕಾರಿ ಕೆಲಸ ಮಾಡಲೇ ಇರಲಿ, ರಜಾ ಆಗಲಿ ಮನೆಯಲ್ಲಿ ನೀವು ನಿವೃತ್ತಿ ಆಗೋದು, ನಿವೃತ್ತಿ ಆದ ನಂತರವೂ ಕೂಡ ಸರ್ಕಾರ ನಿಮಗೆ ಇಷ್ಟು ಸಂಬಳ ಅಂತ ಕೊಡ್ತಾ ಇರ್ತದೆ. ಅದಕ್ಕೆ ನಾವು ನ್ಯಾಯ ಮಾಡ್ತಾ ಇದೀವ? ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಮಕ್ಕಳಂತಾನೆ ಬೇರೆ ಮಕ್ಕಳು ನಮ್ಮ ಕೈಗೆ, ತಂದೆ ತಾಯಿ ನಮ್ಮ ಕೈಲಿ ಇಟ್ಟಾಗ ಆ ಮಕ್ಕಳಿಗೆ ನಾವು ಎಷ್ಟು ಮಾತ್ರ ನಾವು ನ್ಯಾಯವನ್ನು ಒದಗಿಸ್ತಾ ಇದ್ದೀವಿ. ನಿಮ್ಮ ಶಾಲೆಯ ಮಕ್ಕಳು ಒಂದು ಉನ್ನತ ವ್ಯಾಸಂಗ ಮಾಡಿ, ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡಿ, ವಿದೇಶಗಳಲ್ಲಿ ಅಥವಾ ಒಳ್ಳೆ ಒಂದು ಪೋಸ್ಟ್ಗೆ ಹೋದಾಗ ನಿಮ್ಗೆ ಆಗತಕ್ಕಂಥ ಖುಷಿ, ಅದನ್ನು ಯಾರು ತಾನೇ ಕೊಡ್ಲಿಕ್ಕೆ ಸಾಧ್ಯ? ನಿಮ್ಗೆ ನೀವೇ ಪಡ್ಕೋಬೇಕು. ನೀವು ಯಾವುದೇ ಒಂದು ಪಾಠ ಮಾಡ್ತಾ ಇದ್ದಾರೆ ಮಕ್ಕಳು, ಮೊನ್ನೆ ಯಾವುದೋ ಒಂದು ಪುಸ್ತಕ ಓದ್ತಾ ಬೇಕಾದ್ರೆ ಹೇಳ್ತಾ ಇದ್ರು, ಟೀಚರ್ಸ್ ಬಹಳಷ್ಟು ಇರೋದ್ರಿಂದ ನಾನು ಈ ಒಂದು ಪ್ರಶ್ನೆ ನಮ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಮಕ್ಕಳ ಡ್ರಾಪ್ ಔಟ್ ಆಗಲಿಕ್ಕೆ ಕಾರಣ ಟೀಚರ್ಸ್ 55% ಕಾರಣ ಅಂತ ಹೇಳ್ತಾರೆ. ಅದು ಬಹಳಷ್ಟು ಜನ ಒಪ್ಪೋದಿಲ್ಲ, ನಾನು ಕೂಡ ಒಪ್ಪಲಿಲ್ಲ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಏನೇನು ಅಂಶಗಳೆಲ್ಲ ಯಾಕೆ ಅಂತ ಹೇಳಿ. ಅದರಲ್ಲಿ 2 ಅಂಶ, ಒಂದು ಟೀಚರ್ಸ್ ಒಂದು ಪ್ರವರ್ತನೆ, ಬೋರ್ ಹೊಡೆಯೋ ಬೋಧನೆ ಅಂತ ಹೇಳ್ತಾರೆ. 2 ಕಾರಣಗಳು. ನಾವು ಪಾಠ ಮಾಡ್ತಾ ಇದ್ರೆ ಪ್ರತಿನಿತ್ಯ ನಾವು ಓದ್ಕೊಂಡು ಹೋಗಿ ಪಾಠ ಮಾಡಬೇಕು. ಪ್ರತಿನಿತ್ಯ ನಾವು ಓದ್ತಾ ಇದೀವ? ಭೂತಕಾಲದಲ್ಲಿ ಓದಿ ವರ್ತಮಾನ ಕಾಲದಲ್ಲಿ ಓದಿದ್ರೆ ಭವಿಷ್ಯತ್ತಿನಲ್ಲಿ ನಾವು ಯಾವ ರೀತಿ ಅಕ್ಷರವನ್ನ ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ? ಪ್ರತಿ ದಿವಸ ನಾವು ಹೊಸ ಹೊಸ ವಿಚಾರಗಳನ್ನ ಮಕ್ಕಳಿಗೆ ಎಲ್ಲಿಲ್ಲ ಆಗ್ತದೆ, ಯಾವ ರೀತಿ ಆಸಕ್ತಿ ಇದೆ ಕೇಳ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ 6 hours ಅಥವಾ 8 hours ಅವ್ರ ಪಾಠ ಕೇಳಿದವಾಗ ನಾವು ಯಾವ ರೀತಿ ಅವರಿಗೆ ನಿಮ್ಮನ್ನಂತೂ ಕ್ವಶನ್ ಮಾಡೋದಿಲ್ಲ. ಯಾರ ಅಪ್ಪೆ ತತ್ವ ಒಬ್ಬೊಬ್ಬ ಮಕ್ಕಳೆಲ್ಲಾದ್ರೂ ಕ್ವಶನ್ ಮಾಡ್ಬೋದು. ಮಿಕ್ಕಿದ ಮಕ್ಕಳೆಲ್ಲ ಕಣ್ಣು ಕಿವಿ ಬಾಯಿ ಇಟ್ಕೊಂಡು ನೋಡ್ತಾನೇ ಇರ್ತವೆ, ನೀವು ಪಾಠ ಮಾಡ್ತಾ ಇದ್ದೀರಿ. ಸೊ ಪಾಠ ಮಾಡ್ತಾ ಇದ್ರೆ ಅವ್ರೇನ್ ಮಾಡ್ತಾರೆ, ಜ್ಞಾನ ಕೊಡ್ಬೇಕು ಅಂತೇಳಿ ನೀವು ತಾಪತ್ರಯ, ಆದ್ರೆ ಜ್ಞಾನದ ಜೊತೆಗೆ ಆನಂದನೂ ಕೊಡ್ಬೇಕು ಅಂತೇಳಿ ನಿಮ್ಗೆ ಅರ್ಥ ಆಗ್ಬೇಕು. ಮಕ್ಕಳಿಗೆ ಆನಂದ ಇಲ್ಲ ಅಂತಂದ್ರೆ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೆ, ಒಂದು ಖುಷಿ ಇಲ್ಲ ಅಂತಂದ್ರೆ, ಯಾವ ರೀತಿ ಮಕ್ಕಳು ಕೇಳಿಸ್ಕೊಂಡಾರೋ ಅವರು ತಂತಾನೆ ಏನ್ ಮಾಡ್ತಾರೆ ಅಂತಂದ್ರೆ, ಪಾಠ ಮಾಡ್ತಾ 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 ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಕಿವಿಗೆ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಆನಂತರ ಮೈಂಡ್ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಏನು ತಲೆಗೆ ಹೋಗೋದಿಲ್ಲ, ಕಣ್ಣು ಮಾತ್ರ ಬಿಟ್ಟಿರ್ತಾರೆ. ಕಣ್ಣು ಮುಚ್ಚೆ ಹೊಡಿತಿರಲ್ಲ ಅಂತ ಭಯಕ್ಕೆ. 370 ಸಂಘಟನೆಗಳ ಬಗ್ಗೆ ಮಾತಾಡಬೇಕಂದ್ರೆ ಈಗಾಗಲೇ ವಿಜ್ಞಾನ ಹೇಳಿ ನಾವು ದಯವಿಟ್ಟು ವೆರಿ ಮುಖ್ಯವಾದ ಪ್ರಶ್ನೆ ಅದು. ಒಟ್ಟಲ್ಲಿ 100 ಸಂಘಟನೆಗಳ 6 ಎಕರೆ ಜಮೀನಿದೆ. 6 ಎಕರೆ ಜಮೀನಲ್ಲಿ 190 ನಿವೇಶನವಾಗಿದೆ. ಅದನ್ನ ಆಕ್ಚುಲಿ ಈಗ ನಮ್ಮ ಯುವಕ ಮಟ್ಟದಲ್ಲಿ 190 ನಿವೇಶನ ಖಾತೆ ರದ್ದಾಗಿದೆ. ಈಗ ನಮ್ಮ ಹೆಸರು ಯಾವುದು ಖಾತೆ ಇಲ್ಲ, ಅಂದ್ರೆ ಲೀಸ್ಟ್ ಮಾತ್ರ ಇದೆ ಅಷ್ಟೇ. ನಮ್ಗೆ ಒಂದು ಆಸೆ ಇರುತ್ತೆ, ನಾವು ಲೀಸ್ಟ್ ಕ್ಯಾಶ್ ಮಾಡ್ಕೋಬೇಕು. ಅವರ ಪ್ರಾಪರ್ಟಿ ನಮ್ಮ ಸೊಸೈಟಿ ಪ್ರಾಪರ್ಟಿ, ಮತ್ತೆ ನಾವು ಆಸೆ ತಗೊಳ್ಳೋಣ. ಈಗ ಕನ್ವರ್ಷನ್ ಮಾಡ್ಕೊಳ್ಳೋದು, ಮತ್ತೆ ಕೌಂಟರ್ ಮಾಡಿ ಸರ್ಟಿಫಿಕೇಟ್ ಯೂಟಿಲೈಸ್ ಎಲ್ಲ ಮಾಡಿ ಆಸ್ ಪರ್ 45 ಪ್ರದೇಶ ಬೇಕಲ್ಲ ನಿವೇಶನ ವಿಚಾರ ಮಾಡೋದು ಒಂದು ಆಪ್ಷನ್ ಇದೆ. ಇಲ್ಲ ಆಪ್ಷನ್ ಇನ್ನೊಂದು ಆಪ್ಷನ್ ಅಂದ್ರೆ ಸಂಘದ ಒಂದು ಹೆಸರು ಬಂದ್ಮೇಲೆ ಮತ್ತೆ ಅದನ್ನ ಕೂಡ ಜನ ಆಪ್ಷನ್ ಹಾಕಬೇಕು, ಮತ್ತೆ ಅದು ಡಿಲೀಟ್ ಮಾಡೋದು ಅಂತ 2 ಆಪ್ಷನ್ ಇದೆ. 2 ಆಪ್ಷನ್ ಯಾವ ಬಗ್ಗೆ ನಮ್ಮ ಸಮಸ್ಯೆ ಇಲ್ಲ. ಒಟ್ಟಾಗಿ ಏನಂದ್ರೆ ಆಗ ಪದೇ ಪದೇ ಕೇಳ್ತಾರೆ ಸಮಸ್ಯೆ ಇರ್ತಕ್ಕಂಥ ಇನ್ಕಲ್ ಮಾಡಿದ್ರೆ ಸಮಸ್ಯೆ ಅವ್ರಿಗೆ ಇದೆ, ನಮ್ಗೆ ಇನ್ಕಲ್ ಮಾಡಿದ್ವಿ. ಯಾಕಂದ್ರೆ ಅವ್ರ ಹೆಸರು ರಿಜಿಸ್ಟರ್ ಆದ್ಮೇಲೆ ಅದು ಎಷ್ಟು ಶಾಸನ ಪತ್ರ ಅಂತ ಒಂದು ಒಂದ್ಸಲ ರಿಜಿಸ್ಟರ್ ಆದ್ಮೇಲೆ
ಕೇಳಿ ಸರ್ ಸೈಟ್ ದುಡ್ಡೇ ಕೊಡಿ ಅಂತ ಯಾರಿಗೆ ದುಡ್ಡು ಬೇಕು ದುಡ್ಡು ಕೊಡ್ಬೇಡ, ಯಾರಿಗೆ ಸೈಟ್ ಬೇಕು ಸೈಟ್ ಕೊಡೋಣ. ಸೈಟ್ ಬೇಕಾದವರು ಎಕ್ಸ್ಟ್ರಾ ಫಂಡ್ ತಗೋಬೇಕು. ಎಕ್ಸ್ಟ್ರಾ ಫಂಡ್ ಈಗ ಅಂದ್ರೆ ಈಗ ಬಂದು 1 ಲಕ್ಷ ಕಟ್ಟಿದ್ದಾರೆ, ಈಗ 14 ಲಕ್ಷ ಫಿಕ್ಸ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ 14 ಲಕ್ಷ ಫಿಕ್ಸ್ ಮಾಡಿದ್ರೆ ಆ ಡಿಫರೆನ್ಸ್ ಅಮೌಂಟ್ ತಗೊಂಡು ಅದಕ್ಕೆ ಡೆವಲಪ್ಮೆಂಟ್ ಆದರೂ ಮತ್ತೆ ಅವ್ರು ವಾಪಸ್ ಕೊಡು ಅಂತ ಒಂದು ಆಪ್ಷನ್ ಕೊಟ್ಟಿದೆ. ಒಂದು ಇಲ್ಲ ನಮ್ಗೆ ಯಾವ್ದು ಬೇಡ ಸರ್, ನಮ್ಗೆ ಎಲ್ಲರೂ ದುಡ್ಡು ಬೇಕು ಅಂತಂದಾಗ ಯಾವ ಆಪ್ಷನ್ ಬೇಕೋ ಸೈಟ್ ನಮ್ಮ ಹೆಸರು ಪೂರ ದೇವರ ಹೆಸರು ಮಾಡಬೇಕು. ಅವಾಗ ಆಪ್ಷನ್ ಹಾಕೊಂಡಿಲ್ಲ ಬೇರೆ ಬೇರೆ ಆಪ್ಷನ್ ದುಡ್ಡು ಡಿವೈಡ್ ಮಾಡೋದಿಲ್ಲ. ಏನಾಗ್ತದೆ ಒಂದು ಆಪ್ಷನ್ ಇದೆ ಅಷ್ಟೇ. 2 ಆಪ್ಷನ್ ಇದೆ. 2 ಆಲ್ರೆಡಿ ಈಗ ಮೊನ್ನೆ 19 ಒಂದು ಮೀಟಿಂಗ್ ಇತ್ತು. ಒಂದು ಮೀಟಿಂಗ್ ಆಗಿದ್ದು ನಿವೇಶಕರಿಗೆ ಅವ್ರು ಬೇರೆ ಯಾವ್ದು ಕಂಟಿನ್ಯೂಸ್ ಆಗಿ 3 ದಿನ ರಜೆ ಬಂದಿದ್ದಾರೆ, ಇದು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ 10 ತಿಂಗಳೇ ನೆಕ್ಸ್ಟ್ ಮಂತ್ ಅದಕ್ಕೆ ಡಿಸ್ಕಸ್ ಮಾಡಿ ಒಂದು ಡೇಟ್ ಕೊಡ್ತೀವಿ. ನಾವೆಲ್ಲರೂ ಸೇರೋಣ. ಫಸ್ಟ್ ಕಂಪ್ಲೀಟ್ ಮಾಡಿ ರಿಜಿಸ್ಟ್ರೇಷನ್ ಗ್ಯಾಸ್ ಮಾಡಕ್ಕೆ ನಾವು ಫಸ್ಟ್ ಅದಕ್ಕೆ ಕ್ರಿಯೇಟ್ ಮಾಡೋದು. ಪಾರ್ಟ್ 1 66.2 ಅದು ನಮ್ಮ ಶ್ರೀಕೃಷ್ಣ ಸಾರಿದಾಗ ಅಧ್ಯಕ್ಷರಾಗಿ ಮಾಡಿದಂತ ದೇವರು ಅದು ಆಕ್ಚುಲಿ PTC ಹಾಕ್ಸ್ಮೇಲೆ ಅದು ಈಗ ಕೇಸ್ ಇದೆ. ಈ ಕೇಸ್ ನಮ್ದೇ ಆಗಿದೆ. ಮತ್ತೆ AC ಕೊಟ್ಟಿದೆ. AC ಕೊಟ್ಟಲ್ಲಿ ಒಂದು 3-4 ಡೇಟ್ ಅವರು ಮಾಡಿದ್ರು ನಮ್ಮ ಅಡ್ವೊಕೇಟ್ ಇನ್ಸ್ಪೆಕ್ಟರ್ ಸರ್. ಈಗ ಅವ್ರನ್ನ ಶಾರ್ಟ್ಲಿ ಕ್ವಶನ್ ಜಾಸ್ತಿ ಮಾಡ್ತಾ ಇದ್ವಿ. ಅವ್ರು ಎನ್ಒಸಿ ಕೇಳಿದ್ರು, ಎನ್ಒಸಿ ಸಿಗ್ತಾ ಇಲ್ಲ. ಕ್ವಶನ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ 15 ಪ್ರಾಡಕ್ಟ್ ಎನ್ಒಸಿ ಸಿಗುತ್ತೆ. ಮತ್ತೆ ನಾಳೆ ಕೇಸ್ ಇದೆ, 23 ಕೇಸ್ ಇದೆ. ಇಲ್ಲ ಅಂದ್ರೆ ಇಲ್ಲ ಸಂಘ ಇದ್ದಕ್ಕೆ ಮಾತಿದ್ದಕ್ಕೆ 4 ಡೇಸ್ ಬಂದು ನಮಗೆ ಲೆಟರ್ ಬರಬೇಕು ಸೊಸೈಟಿಗೆ.